Hello everyone, myself Neelambika, Associate Professor of Commerce, AVK College for Women's, Davanagere. Today, I am going to teach you budgeting and budgetary control in this video. Planning is the basic managerial function. ನಾವು ಯಾವುದೇ ಒಂದು ಕೆಲಸವನ್ನು ಮಾಡೋದಕ್ಕಿಂತ ಮುಂಚೆ ಅದರ ರೂಪುರೇಷೆಗಳನ್ನು ತಯಾರಿಸಿಕೊಳ್ತೇವೆ, ಒಂದು ಯೋಜನೆಯನ್ನು ತಯಾರಿಸಿಕೊಳ್ತೇವೆ. ಇಟ್ ಹೆಲ್ಪ್ಸ್ ಇನ್ ಡಿಟರ್ಮೈನಿಂಗ್ ದ ಕೋರ್ಸ್ ಆಫ್ ಆಕ್ಷನ್ ಟು ಬಿ ಫಾಲೋಡ್ ಫಾರ್ ಅಚೀವಿಂಗ್ ಆರ್ಗನೈಸೇಷನಲ್ ಗೋಲ್ಸ್. ಆ ಪ್ಲಾನಿಂಗ್ ಏನಿದೆ, ಇಟ್ ಹೆಲ್ಪ್ಸ್ ಅಸ್ ಇನ್ ಡಿಟರ್ಮೈನಿಂಗ್ ದ ಕೋರ್ಸ್ ಆಫ್ ಆಕ್ಷನ್ ಟು ಬಿ ಫಾಲೋಡ್. ನಾವು ಯಾವ ರೂಟಲ್ಲಿ ಹೋಗಬೇಕು ಅನ್ನೋದನ್ನ ನಮಗೆ ತಿಳಿಸ್ಕೊಡುತ್ತೆ. This planning is nothing but deciding in advance of what to do, when to do, how to do, who will do a particular task. ಈ ಯೋಜನೆ ತಯಾರಿಸ್ಕೊಳ್ಳೋದು ಅಂದರೆ ಒಂದು ಕೆಲಸನ ಯಾರು ಯಾವಾಗ ಮಾಡಬೇಕು ಅನ್ನೋದನ್ನ ಡಿಸೈಡ್ ಮಾಡ್ತಕ್ಕಂಥದ್ದು. Whereas control is the process of checking whether the plans are being adhered to or not, keeping a record of progress, comparing it with the plans, and then taking corrective measures for future if there is any deviation. ಈ ನಿಯಂತ್ರಣ ಅಂತಕ್ಕಂಥದ್ದು ಅಥವಾ ಕಂಟ್ರೋಲ್ ಅಂತಕ್ಕಂಥದ್ದು ನಾವು ಪ್ಲಾನ್ ಮಾಡಿದಂತಹ ಪ್ಲಾನ್ ಪ್ರಕಾರ ನಮ್ಮ ಕೆಲಸ ನಡೀತಾ ಇದೆನೋ ಇಲ್ವೋ, ನಡೆದಿದೆನೋ ಇಲ್ವೋ, ಡಿವಿಯೇಷನ್ಸ್ ಆಗಿದ್ರೆ, ವ್ಯತ್ಯಾಸಗಳಾಗಿದ್ರೆ ಯಾಕಾಗಿದೆ. ಅಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಟೇಕಿಂಗ್ ಕರೆಕ್ಟಿವ್ ಮೆಷರ್ಸ್ ಫಾರ್ ಫ್ಯೂಚರ್. ಅದಕ್ಕೆ ನಾವು ಬೇಕಾದಂಥ ಕರೆಕ್ಟಿವ್ ಮೆಷರ್ಸನ್ನ ತಗೊಳ್ಳಿಕ್ಕೆ, ಡಿವಿಯೇಷನ್ಸಿಗೆ ಕರೆಕ್ಟಿವ್ ಮೆಷರ್ಸ್ನ ತಗೊಳ್ಳಿಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ. Every business needs the use of control techniques for surviving in the highly competitive and changing economic world. ಬದಲಾಗ್ತಾ ಇರುವಂತಹ ಈ ಎಕನಾಮಿಕ್ ವರ್ಲ್ಡಲ್ಲಿ, ಈ ಹೈಲಿ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಪ್ರತಿ ಬಿಸ್ನೆಸ್ಸಿಗೂ ಕೂಡ ಈ ಕಂಟ್ರೋಲ್ ಟೆಕ್ನಿಕ್ಸ್ನ ಅಗತ್ಯ ಬಹಳವಾಗಿದೆ. ದೇರ್ ಆರ್ ಡಿಫ್ರೆಂಟ್ ಕಂಟ್ರೋಲ್ ಡಿವೈಸಸ್. Among them, budgets are the most important tool of profit planning and control. In this video, I am giving you the general view of budgeting, its meaning, objectives, advantages, and limitations. Let us see what is this budget. What is this budget? See, the word budget is derived from French word baguette, representing a leather pouch into which funds are appropriated to meet the anticipated expenses. The word budget therefore refers to the monetary or quantitative expression of business plans and policies to be pursued in the future. ಈ ಬಜೆಟ್ ಅನ್ನೋ ಪದ ಬೊಗೆಟ್ ಅನ್ನೋ ಫ್ರೆಂಚ್ ಪದದಿಂದ ಬಂದಿದೆ. ಈ ಬಜೆಟ್ ಅಂತಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಎ ಮಾನಿಟರಿ ಆರ್ ಕ್ವಾಂಟಿಟೇಟಿವ್ ಎಕ್ಸ್ಪ್ರೆಷನ್ ಆಫ್ ಬಿಸ್ನೆಸ್ ಪ್ಲಾನ್ಸ್. ನಾವು ಒಂದು ಬಿಸ್ನೆಸ್ಸಿನ ಫ್ಯೂಚರ್ ಪ್ಲಾನ್ಸ್ನ ಏನು ಮಾಡ್ಕೊಳ್ತೀವಿ, ಸೊ ಇಟ್ ಮೇ ಬಿ ದಿ ಮಾನಿಟರಿ ಎಕ್ಸ್ಪ್ರೆಷನ್ ಅಥವಾ ಕ್ವಾಂಟಿಟೇಟಿವ್ ಎಕ್ಸ್ಪ್ರೆಷನ್. ಮನಿ ವ್ಯಾಲ್ಯೂಸ್ ಅಲ್ಲಿ ಇರ್ಬೋದು ಅಥವಾ ಕ್ವಾಂಟಿಟೇಟಿವ್ ಎಕ್ಸ್ಪ್ರೆಷನ್ ಆಗಿರ್ಬೋದು. ಅದನ್ನು ನಾವು ಬಜೆಟ್ ಅಂತ ಹೇಳಿ ಕರೀತೇವೆ. ದ ICMA, ದ ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಟ್ ಅಂಡ್ ಮ್ಯಾನೇಜ್ಮೆಂಟ್ ಅಕೌಂಟೆಂಟ್ಸ್, ICMA England, defined a budget. So ICMA England
ಡಿಫೈನ್ ಎ ಬಜೆಟ್. ಈ ಅಂದಾಜು ಪತ್ರವನ್ನ ICMA ಇಂಗ್ಲೆಂಡ್ನವರು ಯಾವ ರೀತಿ ವ್ಯಾಖ್ಯಾನಿಸ್ತಾರೆ ಅಂತ ಹೇಳಿ ನೋಡೋಣ. ಎ ಫೈನಾನ್ಷಿಯಲ್ ಅಂಡ್ ಆರ್ ಕ್ವಾಂಟಿಟೇಟಿವ್ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಅಂಡ್ ಅಪ್ರೂವ್ಡ್ prior to a defined period of time of the policy to be pursued during that period for the purpose of attaining a given objective. ಈ ಬಜೆಟ್ ಅಂತಕ್ಕಂಥದ್ದು ಫಿನಾನ್ಷಿಯಲ್ ಅಥವಾ ಕ್ವಾಂಟಿಟೇಟಿವ್ ಸ್ಟೇಟ್ಮೆಂಟ್ ಪ್ರಿಪೇರ್ಡ್ ಅಂಡ್ ಅಪ್ರೂವ್ಡ್ ಪ್ರಯರ್ ಟು ಎ ಡಿಫೈನ್ಡ್ ಪೀರಿಯಡ್ ಆಫ್ ಟೈಮ್, ಒಂದು ಫಿಕ್ಸೆಡ್ ಪೀರಿಯಡ್ಗೆ ಸಂಬಂಧಪಟ್ಟಿದ್ದು. ಸೊ ಆ ಪೀರಿಯಡ್ಗಿಂತ ಮುಂಚೆ ತಯಾರು ಮಾಡ್ಕೊಂಡಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್ ಆಫ್ ದಿ ಪಾಲಿಸಿ ಟು ಬಿ ಪರ್ಸ್ಯೂಡ್ ಡ್ಯೂರಿಂಗ್ ದಟ್ ಪೀರಿಯಡ್ ಫಾರ್ ದಿ ಪರ್ಪಸ್ ಆಫ್ ಅಟೈನಿಂಗ್ ಎ ಗಿವನ್ ಆಬ್ಜೆಕ್ಟಿವ್. ನಾವು ಒಂದು ಟಾರ್ಗೆಟ್ ಏನು ಫಿಕ್ಸ್ ಮಾಡ್ಕೊಂಡಿರ್ತೀವಿ, ಪ್ರಾಫಿಟ್ ಟಾರ್ಗೆಟ್ ಆಗಿರ್ಬೋದು, ಸೇಲ್ಸ್ ಟಾರ್ಗೆಟ್ ಆಗಿರ್ಬೋದು, ಪ್ರೊಡಕ್ಷನ್ ಟಾರ್ಗೆಟ್ ಆಗಿರ್ಬೋದು, ಅಥವಾ ಒಂದು ಯಾವ ಗೋಲನ್ನು ಫಿಕ್ಸ್ ಮಾಡ್ಕೊಂಡಿರ್ತೀವಿ, ಆ ಗೋಲನ್ನು ಅಚೀವ್ ಮಾಡಲಿಕ್ಕೆ ನಾವು ಯಾವ ದಾರಿನಲ್ಲಿ ಹೋಗಬೇಕು ಅಂತ ತಿಳಿಸ್ಕೊಡುತ್ತೆ. ಇನ್ ದ ವರ್ಡ್ಸ್ ಆಫ್ J.L. Brown and L.R. Howard, a budget is a predetermined statement, ಮುಂಚಿತವಾಗಿ ತಯಾರು ಮಾಡಿದಂತಹ ಒಂದು ಸ್ಟೇಟ್ಮೆಂಟ್ ಆಫ್ ಪಾಲಿಸಿ ಡ್ಯೂರಿಂಗ್ a given period which provides a standard for comparison with the results actually achieved. ಸೊ ಬ್ರೌನ್ ಮತ್ತು ಹವಾರ್ಡ್ ಅವರ ಪ್ರಕಾರ ಈ ಅಂದಾಜು ಪತ್ರ ಅಂತಕ್ಕಂಥದ್ದು ಮುಂಚಿತವಾಗಿ ಪ್ರಿಪೇರ್ ಮಾಡಿದಂಥ ಒಂದು ಸ್ಟೇಟ್ಮೆಂಟು. ಸೊ ನಮಗೆ ಇದು ಆ್ಯಕ್ಚುಯಲ್ ರಿಸಲ್ಟ್ಸ್ ಅಚೀವ್ ಮಾಡಿದ ಮೇಲೆ ಆ ರಿಸಲ್ಟ್ಸ್ ಜೊತೆ ಕಂಪೇರ್ ಮಾಡಲಿಕ್ಕೆ ಸ್ಟ್ಯಾಂಡರ್ಡ್ಸನ್ನ ನಮಗೆ ಕೊಡುತ್ತೆ. ಈ ಬಜೆಟ್ ಅಂತಂದರೆ, ಈ ಅಂದಾಜು ಪತ್ರ ಅಂತಂದ್ರೆ ಒಂದು ಎಸ್ಟಿಮೇಷನ್, ನಥಿಂಗ್ ಬಟ್ ಒಂದು ಪ್ರಿಡಿಕ್ಷನ್ ಆಫ್ ಫ್ಯೂಚರ್. ಈ ಬಜೆಟನ್ನು ನಾವು ಬೇಕಾದರೆ ಫ್ಯಾಮಿಲೀಸಿಗೆ ಮಾಡ್ಕೊಳ್ಬೋದು, ಬಿಸ್ನೆಸ್ ಆರ್ಗನೈಸೇಷನ್ಸಿಗೆ ಮಾಡ್ಕೊಳ್ಬೋದು, ಅಥವಾ ಸಣ್ಣ ಸಣ್ಣ ಶಾಪ್ಗಳಿಗೂ ಕೂಡ ಮಾಡ್ಕೊಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಒಂದು ಮನೆ ಕಟ್ಟಬೇಕು ಅಥವಾ ಹೌಸ್ ಕನ್ಸ್ಟ್ರಕ್ಷನ್ ಅಂತ ಇಟ್ಕೊಳ್ಳಿ. ಸೊ ಆ ಮನೆ ಕಟ್ಟಲಿಕ್ಕೆ ನಮಗೆ ಎಷ್ಟು ಖರ್ಚು ಬೇಕಾಗತ್ತೆ, ಯಾವ ಥರ ಮನೆ ಕಟ್ಟಬೇಕು, ಮೆಟೀರಿಯಲ್ಸ್ ಎಷ್ಟು ಬೇಕಾಗತ್ತೆ, ಲೇಬರ್ ಎಷ್ಟು ಬೇಕಾಗತ್ತೆ, ಬೇರೆ ಎಕ್ಸ್ಪೆನ್ಸಸ್ ಎಷ್ಟು ದುಡ್ಡು ಬೇಕಾಗತ್ತೆ. ಸೊ ಇದನ್ನೆಲ್ಲ ನಾವು ಪ್ರಿಡಿಕ್ಟ್ ಮಾಡ್ತೀವಿ, ಮೊದಲೇ ಒಂದು ಅಂದಾಜು ಮಾಡ್ಕೊಳ್ತೀವಿ. ಅದೇ ಥರ ನೀವು ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ಆಗಿದ್ರೆ, ಈಗ ಎಕ್ಸಾಮಲ್ಲಿ ಫಾರ್ ಎಕ್ಸಾಂಪಲ್ ಈ ಮ್ಯಾನೇಜ್ಮೆಂಟ್ ಅಕೌಂಟಿಂಗಲ್ಲಿ ನಾನು 90 ಮಾರ್ಕ್ಸ್ನ ತಗೊಳ್ತೀನಿ ಅಂಥೇಳಿ ಪ್ರಿಡಿಕ್ಟ್ ಮಾಡ್ಕೊಳ್ಬೋದು. 90 ಮಾರ್ಕ್ಸ್ ತಗೊಳ್ಬೇಕು ಅಂತ ಪ್ರಿಡಿಕ್ಟ್ ಮಾಡಿ, ಸೊ ಅದಕ್ಕೆ ಏನೇನು ಪ್ರಿಪರೇಷನ್ಸ್ ಮಾಡ್ಕೊಳ್ಬೇಕು, ಈ ಚಾಪ್ಟರ್ಲಿ ಈ ಕ್ವಶನ್ ಬರ್ಬೋದಾ, ಈ ಲೆಕ್ಕ ಬರ್ಬೋದಾ, ಸೊ ಹೀಗೆ ನಾನು ಯಾವ ಚಾಪ್ಟರ್ನ ಓದಬೇಕು, ಯಾವುದನ್ನು ಓದಬಾರ್ದು ಅಂತೇಳಿ ಮೊದಲೇ ಒಂದು ಯೋಜನೆಯನ್ನು ತಯಾರಿಸ್ಕೊಳ್ಬೋದು. ಅಥವಾ ನೀವು ಯಾವುದೋ ಒಂದು ವರ್ಕ್ ಮಾಡ್ತಾ ಇರೋಂಥ, ಅಥವಾ ನೀವು ಸ್ಟೂಡೆಂಟ್ ಆಗಿರುವಂತಹ ಕಾಲೇಜಲ್ಲಿ ಸ್ಟೂಡೆಂಟ್ ಸೆಕ್ರೆಟರಿ ಆಗಿದ್ದೀರಿ, ಒಂದೇನು ವೆಲ್ಕಮ್ ಫಂಕ್ಷನ್ ಮಾಡಬೇಕು. ಸೊ ಆ ವೆಲ್ಕಮ್ ಫಂಕ್ಷನಿಗೆ ಎಷ್ಟು ಖರ್ಚಾಗುತ್ತೆ, ಯಾವ್ಯಾವುದಕ್ಕೆ ಎಷ್ಟು ಖರ್ಚಾಗುತ್ತೆ, ಸೊ ವೆಲ್ ಇನ್ ಅಡ್ವಾನ್ಸ್ ಒಂದು ಯೋಜನೆಯನ್ನು ನೀವು ತಯಾರಿಸ್ಕೊಳ್ಬೋದು. ಆಕ್ಚುಯಲ್ ಎಕ್ಸ್ಪೆನ್ಸಸ್ಸು ನಾವು ಪ್ಲಾನ್ ಮಾಡಿದಷ್ಟೇ ಆಗಬೇಕು ಅಂತ ಇಲ್ಲ. ಸೊ ಇಟ್ ಮೇ ವೇರಿ, ಸ್ವಲ್ಪ ಆ ಕಡೆ ಈ ಕಡೆ, ಇಟ್ ಮೇ ಬಿ ಲೆಸ್ ಆರ್ ಮೋರ್ ದ್ಯಾನ್ ದಟ್. ಸೊ ಈಗ ನಾವೊಂದು ಬಿಸ್ನೆಸ್ ಆರ್ಗನೈಸೇಷನಿಗೆ ಬಂದರೆ, ಆಸ್ ಯು ನೋ, ಪ್ರಾಫಿಟ್ ಅರ್ನಿಂಗ್ ಈಸ್ ದಿ ಪ್ರೈಮ್ ಆಬ್ಜೆಕ್ಟಿವ್. ಪ್ರತಿ ಕಂಪನಿಗೂ ಕೂಡ ಒಂದು ಟಾರ್ಗೆಟ್ ಇರುತ್ತೆ, ಇಷ್ಟು ಪ್ರಾಫಿಟ್ನ ಅರ್ನ್ ಮಾಡಬೇಕು ಅಂತ ಹೇಳಿ ಒಂದು ಟಾರ್ಗೆಟ್ ಇರುತ್ತೆ. ಪ್ರಾಫಿಟ್ ಅರ್ನ್ ಮಾಡಬೇಕು ಅಂದರೆ ಅವರು ಎಷ್ಟು ಸೇಲ್ಸ್ನ ಮಾಡಬೇಕು ಅಂತೇಳಿ ಎಸ್ಟಿಮೇಟ್ ಮಾಡ್ಕೊಳ್ಬೇಕು. ಕಾಸ್ಟ್ ಎಷ್ಟಾಗತ್ತೆ ಇಷ್ಟು ಪ್ರಾಫಿಟ್ ಅರ್ನ್ ಮಾಡಬೇಕಾದ್ರೆ ಅಂಥೇಳಿ ಎಸ್ಟಿಮೇಟ್ನ ಮಾಡ್ಕೊಳ್ಬೇಕಾಗತ್ತೆ. ನೌ ಲೆಟ್ ಅಸ್ ಕಮ್ ಟು ದಿಸ್ budgeting. Budgeting refers to the procedure followed to prepare a budget. This budgeting refers to the procedure followed to prepare a budget. ಒಂದು ಅಂದಾಜು ಪತ್ರವನ್ನು ತಯಾರಿಸಿದ
budgeting refers to the procedure followed to prepare a budget. In other words, procedure for preparing a plan in respect of future financial and physical requirement. Thus, budgeting is a forward planning and involves the preparation in advance of the quantitative as well as financial statement to indicate the intention of the management in respect of various aspects of business. ಈ ಬಜೆಟಿಂಗ್ ಅಂತಕ್ಕಂಥದ್ದು ಪ್ರೊಸೀಜರ್ ಫಾಲೋ ಟು ಪ್ರಿಪೇರ್ ಎ ಬಜೆಟ್. ಬಜೆಟನ್ನು ಪ್ರಿಪೇರ್ ಮಾಡ್ತಕ್ಕಂಥ ಒಂದು ಪ್ರೊಸೀಜರ್, ಟೆಕ್ನಿಕ್ ಆಫ್ ಪ್ರಿಪೇರಿಂಗ್ ಬಜೆಟ್ಸ್. In the words of Vatter, budgeting is a kind of future accounting in which the problems of future are met on the paper before the transaction actually occurs. So, Vatter ಏನು ಹೇಳ್ತಾರೆ ಅಂದರೆ ಬಜೆಟಿಂಗ್ ಅಂತಂದರೆ it is nothing but a future accounting in which the problems of future are met. ನಮಗೆ ಮುಂದೆ ನಾವು ಏನು ಯೋಜನೆಯನ್ನು ಮಾಡ್ಕೊಳ್ತಾ ಇದ್ದೀವಿ, ನಾವು ಯಾವುದೇ ಒಂದು ಪರ್ಟಿಕ್ಯುಲರ್ ಗೋಲನ್ನು ಅಚೀವ್ ಮಾಡಬೇಕಾಗಿರೋದಕ್ಕೆ ಏನು ಯೋಜನೆಯನ್ನು ಮಾಡ್ಕೊತಿದ್ದೀವಿ, ಅಲ್ಲಿ ನಮಗೆ ಏನು ಪ್ರಾಬ್ಲಮ್ಸ್ ಬರ್ಬೋದು. ಸೊ ಪ್ರಾಬ್ಲಮ್ಸ್ ಆಫ್ ಫ್ಯೂಚರ್ ಆರ್ ಮೆಟ್ ಆನ್ ದಿ ಪೇಪರ್. ಸೊ ಮುಂಚೆನೆ ಮುನ್ನಂದಾಜು ಮಾಡ್ಕೊಳ್ತಕ್ಕಂಥದ್ದು, ಬಿಫೋರ್ ದ ಟ್ರಾನ್ಸಾಕ್ಷನ್ ಆಕ್ಚುಲಿ ಅಕರ್ಸ್. ದೆನ್ ನೆಕ್ಸ್ಟ್ ಕಮ್ಸ್ ಟು ಬಜೆಟರಿ ಕಂಟ್ರೋಲ್. Budgetary control is the process of determining the various budgeted figures for the enterprises for the future period and then comparing the budgeted figures with the actual performance for calculating variances if any. See, this budgetary control antandre, this is nothing but control based on budgets. Control based on budgets. Determining the various budgeted figures for the enterprises. ಬೇರೆ ಬೇರೆ ಬಜೆಟ್ ಫಿಗರ್ಸನ್ನು ಎಸ್ಟಿಮೇಟ್ ಮಾಡ್ತಕ್ಕಂಥದ್ದು, ಟಾರ್ಗೆಟ್ಸನ್ನು ಫಿಕ್ಸ್ ಮಾಡ್ಕೊಳ್ತಕ್ಕಂಥದ್ದು. ನಂತರ ಆ್ಯಕ್ಚುಯಲ್ ಬಜೆಟೆಡ್ ಫಿಗರ್ಸನ್ನು ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ಜೊತೆ ಕಂಪೇರ್ ಮಾಡಿ ವೇರಿಯನ್ಸಸ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ರೀಸನ್ಸ್ ಫಾರ್ ವೇರಿಯನ್ಸಸ್ನ ತಿಳ್ಕೊಂಡ್ಬಿಟ್ಟು ಕರೆಕ್ಟಿವ್ ಮೆಷರ್ಸ್ನ ತಗೊಳ್ತಕ್ಕಂಥದ್ದು. ಸೊ ಬ್ರೌನ್ ಆ್ಯಂಡ್ ಹವಾರ್ಡ್ ಇವರು ಈ ಬಜೆಟರಿ ಕಂಟ್ರೋಲ್ನ ಹೇಗೆ ವ್ಯಾಖ್ಯಾನಿಸ್ತಾರೆ ಅಂತ ಹೇಳಿ ನೋಡೋಣ. ಇಟ್ ಇಸ್ ಎ ಸಿಸ್ಟಮ್ ಆಫ್ ಕಂಟ್ರೋಲಿಂಗ್ ಕಾಸ್ಟ್, ದಿಸ್ ಇಸ್ ನಾಟ್ ಕಾಸ್ಟ್, ವಿಚ್ ಇನ್ಕ್ಲೂಡ್ಸ್ ದ ಪ್ರಿಪರೇಷನ್ ಆಫ್ ಬಜೆಟ್ಸ್, coordinating the departments and establishing responsibilities and comparing actual performance with the budgeted and acting upon the results. So ಏನು ಹೇಳ್ತಾರೆ, ಇಟ್ಸ್ ಅ ಸಿಸ್ಟಮ್ ಆಫ್ ಕಂಟ್ರೋಲಿಂಗ್ ಕಾಸ್ಟನ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಯಾವ ರೀತಿ ಅಂದರೆ ಬಜೆಟ್ಸ್ನ ಪ್ರಿಪೇರ್ ಮಾಡ್ಕೊಳ್ತೀವಿ, ಪ್ರತಿ ಡಿಪಾರ್ಟ್ಮೆಂಟ್ಸಿಗೂ ಟಾರ್ಗೆಟ್ಸ್ನ ಫಿಕ್ಸ್ ಮಾಡ್ಕೊಂಡ್ಮೇಲೆ ಈಚ್ ಅಂಡ್ ಎವ್ರಿ ಡಿಪಾರ್ಟ್ಮೆಂಟ್ ಹ್ಯಾಸ್ ಟು ವರ್ಕ್ ವಿತ್ ದ ಅಚೀವ್ಮೆಂಟ್ ಆಫ್ to the achievement of this common goal, then definitely there will be a coordination. So, and then establishes responsibilities, it fixes responsibilities. Finally, comparing the actual performance with the budgeted and acting upon the results to achieve maximum profitability. Now, let us see what are the objectives of budgetary control. ಈ ಬಜೆಟರಿ ಕಂಟ್ರೋಲ್, ಈ ಅಂದಾಜು ನಿಯಂತ್ರಣದ ಉದ್ದೇಶಗಳೇನು ಅಂತ ಹೇಳಿ ನೋಡೋಣ. ಟು ಫೋರ್ಕಾಸ್ಟ್ ಅಂಡ್ ಟು ಪ್ಲಾನ್ ಫಾರ್ ದಿ ಫ್ಯೂಚರ್ ಅಂಡ್ ಟು ಅವಾಯ್ಡ್ ಲಾಸಸ್ ಅಂಡ್ ಟು ಮ್ಯಾಕ್ಸಿಮೈಸ್ ಪ್ರಾಫಿಟ್ಸ್. ಈ ಬಜೆಟರಿ ಕಂಟ್ರೋಲ್ನ ಉದ್ದೇಶ ಅಂದರೆ ಫೋರ್ಕಾಸ್ಟ್ ಅಂಡ್ ಟು ಪ್ಲಾನ್ ಫಾರ್ ದಿ ಫ್ಯೂಚರ್. ಈ ಬಜೆಟ್ ಅಂತಂದ್ರೆ ದಿಸ್ ಇಸ್ ನಥಿಂಗ್ ಬಟ್ ಎ ಪ್ಲಾನ್. ದಿಸ್ ಬಜೆಟಿಂಗ್ ಇನ್ವಾಲ್ವ್ಸ್ ಡ್ರಾಯಿಂಗ್ ಅಪ್ ಡೀಟೈಲ್ಡ್ ಪ್ಲಾನ್ಸ್ ರಿಲೇಟಿಂಗ್ ಟು ಡಿಫರೆಂಟ್ ಫಂಕ್ಷನ್ಸ್ ಲೈಕ್ ಪ್ರೊಡಕ್ಷನ್, ಸೇಲ್ಸ್, ರಾ ಮೆಟೀರಿಯಲ್ ರಿಕ್ವೈರ್ಮೆಂಟ್ಸ್, ಲೇಬರ್ ರಿಕ್ವೈರ್ಮೆಂಟ್ಸ್, ರಿಸರ್ಚ್ ಪ್ರೋಗ್ರಾಮ್, ಎಟ್ಸೆಟ್ರಾ.
plans are made in advance, many problems are anticipated long before they arise, and solutions can be sought through careful study. So in advance ನಾವು ಡಿಫ್ರೆಂಟ್ ಫಂಕ್ಷನ್ಸಿಗೆ ಪ್ಲಾನ್ಸ್ನ ಮಾಡೋದ್ರಿಂದ, ಡೀಟೇಲ್ ಪ್ಲಾನ್ಸ್, ಪ್ರೊಡಕ್ಷನ್, ಸೇಲ್ಸ್, ರಾ ಮೆಟೀರಿಯಲ್ ರಿಕ್ವೈರ್ಮೆಂಟ್ಸ್, ಲೇಬರ್ ರಿಕ್ವೈರ್ಮೆಂಟ್ಸ್ ಎಲ್ಲ ಅಡ್ವಾನ್ಸ್ ಡಿಸೈಡ್ ಮಾಡೋದ್ರಿಂದ ಮುಂದೆ ಏನು ಪ್ರಾಬ್ಲಮ್ಸ್ ಬರ್ಬೋದು ಅಂತ ಹೇಳಿ ಆಂಟಿಸಿಪೇಟ್ ಮಾಡ್ತೀವಿ, ಅದಕ್ಕೆ ಸೊಲ್ಯೂಷನ್ಸನ್ನು ಕಂಡುಹಿಡ್ಕೊಳ್ಬೋದು. ದೆನ್ ಟು ಎನ್ಶ್ಯೂರ್ ಪ್ಲಾನಿಂಗ್ ಫಾರ್ ಫ್ಯೂಚರ್ ಬೈ ಸೆಟ್ಟಿಂಗ್ ಅಪ್ ವೇರಿಯಸ್ ಬಜೆಟ್ಸ್. ಬೇರೆ ಬೇರೆ ಬಜೆಟ್ಸ್ನ ಪ್ಲಾನಿಂಗ್ ಫಾರ್ ಫ್ಯೂಚರ್ ಬೈ ಸೆಟ್ಟಿಂಗ್ ಅಪ್ ವೇರಿಯಸ್ ಬಜೆಟ್ಸ್, ಸೇಲ್ಸ್ ಬಜೆಟ್, ದೆನ್ ಮೆಟೀರಿಯಲ್ಸ್ ಬಜೆಟ್, ಪ್ರೊಡಕ್ಷನ್ ಬಜೆಟ್, ಹೀಗೆ ಬೇರೆ ಬೇರೆ ಬಜೆಟ್ಸ್ನ ನಾವು ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡಿಕೊಂಡು ಫ್ಯೂಚರ್ಗೆ ಪ್ಲಾನ್ ಮಾಡ್ಕೊಳ್ತಕ್ಕಂಥದ್ದು. ಸೊ ಇಯರ್ ದ ರಿಕ್ವೈರ್ಮೆಂಟ್ಸ್ and expected performance of the organization are anticipated. ಬೇರೆ ಬೇರೆ ಬಜೆಟ್ಸ್ನ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಸೊ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು ಅದನ್ನು ನಾವು ಮೊದಲೇ ಆಂಟಿಸಿಪೇಟ್ ಮಾಡ್ಕೊಳ್ತೀವಿ. ದೆನ್ ಟು ಕ್ಲಿಯರ್ಲಿ ಸ್ಟೇಟ್ ದ ಟಾರ್ಗೆಟ್ಸ್ ಫಾರ್ ಡಿಫ್ರೆಂಟ್ ಬಜೆಟ್ ಸೆಂಟರ್ಸ್ ಅಂಡ್ ಫಾರ್ ದಿ ಹೋಲ್ ಕಂಪನಿ. ಪ್ರತಿ ಡಿಪಾರ್ಟ್ಮೆಂಟ್ನ ಟಾರ್ಗೆಟ್ಸ್ ನಮಗೆ ಕ್ಲಿಯರ್ ಇರುತ್ತೆ, ಹಾಗೆ ಆರ್ಗನೈಸೇಷನ್ ಗೋಲ್ ಕೂಡ ಕ್ಲಿಯರ್ ಇರುತ್ತೆ. To coordinate the activities of different departments or center. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಕ್ಟಿವಿಟೀಸು ಆಟೋಮೆಟಿಕ್ ಆಗಿ ಕೋಆರ್ಡಿನೇಟ್ ಆಗುತ್ತೆ, ಯಾಕಂದರೆ ಒಂದಕ್ಕೊಂದು ಲಿಂಕ್ ಇರುತ್ತೆ. ಸೊ ನಾವು ಏನು ಪೇರೆಂಟ್ ಬಜೆಟ್, ಸೇಲ್ಸ್ ಬಜೆಟ್ ಮಾಡ್ಕೊಂಡ್ವಿ ಅಂದರೆ, ಸೊ ಟು ಅಚೀವ್ ಸಮ್ ಎಕ್ಸ್ಪೆಕ್ಟೆಡ್ ಸಮ್ ಆಫ್ ಪ್ರಾಫಿಟ್, ವಿ ಪ್ರಿಪೇರ್ ಅ ಸೇಲ್ಸ್ ಬಜೆಟ್, ದೆನ್ ವಿ ಹ್ಯಾವ್ ಟು ಪ್ರಿಪೇರ್ ಪ್ರೊಡಕ್ಷನ್ ಬಜೆಟ್ in order to earn expected profit. Then production budget ಎಷ್ಟು ಸೇಲ್ಸ್ ಆಗಬೇಕು ಅಂದರೆ ಅಷ್ಟು ನಾವು ಪ್ರೊಡ್ಯೂಸ್ ಮಾಡಲೇಬೇಕು. ನೆಕ್ಸ್ಟು ಪ್ರೊಡ್ಯೂಸ್ ಮಾಡಬೇಕು ಅಂದರೆ ಅದಕ್ಕೆ ಮೆಟೀರಿಯಲ್ಸ್ ಬಜೆಟು, ಲೇಬರ್ ಬಜೆಟು, ದೆನ್ ಅದರ್ ಎಕ್ಸ್ಪೆನ್ಸಸ್ ಬಜೆಟ್ಸ್ನೆಲ್ಲ ನಾವು ಮಾಡ್ಕೊಳ್ತಾ ಹೋಗಬೇಕು. ಸೊ ಈ ಎಲ್ಲ ಡಿಪಾರ್ಟ್ಮೆಂಟ್ ಆ್ಯಕ್ಟಿವಿಟೀಸು ಕಾಮನ್ ಗೋಲನ್ನು ಅಚೀವ್ ಮಾಡೋದನ್ನ ಉದ್ದೇಶಕ್ಕೇ ವರ್ಕ್ ಮಾಡಬೇಕಾಗತ್ತೆ. ಸೊ ದೆನ್ ದೆರ್ ವಿಲ್ ಬಿ ಎ ಕೋಆರ್ಡಿನೇಷನ್, ಸಮನ್ವಯ ಇರುತ್ತೆ. Then to anticipate capital expenditure for future. So ನಾವು ಮುಂದೆ ಆಗುವಂತಹ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಎಸ್ಟಿಮೇಟ್ ಮಾಡ್ಬೋದು, and at the same time we can fix responsibility of various individuals in the organization. ಪ್ರತಿಯೊಬ್ಬರದ್ದು ಕೂಡ ಟಾರ್ಗೆಟ್ ಏನಿದೆ, ರೆಸ್ಪಾನ್ಸಿಬಿಲಿಟಿ ಏನಿದೆ ಅಂತ ಈಸಿಯಾಗಿ ನಮಗೆ ಗೊತ್ತಾಗುತ್ತೆ. Now let us see the features of budgetary control. Preparation of budgets in advance, measurement of actual performance at the end of the budgeted period, ಏನು ಆ್ಯಕ್ಚುಲಿ ಅಚೀವ್ ಮಾಡಿದ್ದೇವೆ ನೋಡ್ತೀವಿ. ದೆನ್ ಕಂಪೇರಿಂಗ್ ದ ಆ್ಯಕ್ಚುಯಲ್ ಪರ್ಫಾರ್ಮೆನ್ಸ್ ವಿತ್ ದಿ ಬಜೆಟೆಡ್ ಪರ್ಫಾರ್ಮೆನ್ಸ್, ಕಂಪೇರ್ ಮಾಡ್ತೀವಿ ಆ್ಯಕ್ಚುಯಲ್ಸನ್ನ. ದೆನ್ ಅನಾಲಿಸಿಸ್ ಆಫ್ ದ ರೀಸನ್ ಫಾರ್ ನಾಟ್ ಅಚೀವಿಂಗ್ ದಿ ಟಾರ್ಗೆಟ್, ಟಾರ್ಗೆಟನ್ನು ಯಾಕೆ ಅಚೀವ್ ಮಾಡಲಿಲ್ಲ, ಅದಕ್ಕೆ ಏನು ಕಾರಣ ಅಂಥೇಳಿ ಕರೆಕ್ಟಿವ್ ಮೆಷರ್ಸ್ನ ತಗೊಳ್ತೀವಿ. Now let us see the advantages and limitations of budgetary control. Now let us see one by one. Advantages of budgetary control. Maximization of profit. Budgetary control aims at maximization of profits of the enterprise. To achieve this aim, proper planning and coordination of different functions is undertaken. There is a proper control over the various capital and revenue expenditure, and then the resources are put to the best possible use. See here, budgetary control aims at maximization of profit of the enterprise. So profit maximization objective na achieve ಮಾಡಬೇಕು ಅಂದರೆ ಪ್ರಾಪರ್ ಪ್ಲಾನಿಂಗ್ ಬೇಕು, ದೆನ್ ಕೋಆರ್ಡಿನೇಷನ್ ಆಫ್ ಡಿಫ್ರೆಂಟ್ ಫಂಕ್ಷನ್ಸ್ ಬೇಕು, and there is a proper control over various capital and revenue expenditure which is there in budgetary control and which aims at maximization of
Coordination. Budgetary control coordinates the activities of various departments and functions of the business. The budgets of different departments have a bearing on one another. ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಸೇಲ್ಸ್ ಬಜೆಟಿಗೂ ಪ್ರೊಡಕ್ಷನ್ ಬಜೆಟಿಗೂ, ಪ್ರೊಡಕ್ಷನ್ ಬಜೆಟ್ ಇಂದ ಮಟೀರಿಯಲ್ಸ್, ಲೇಬರ್ ಮತ್ತೆ ಅದರ್ ಬಜೆಟ್ಸ್ ಹೀಗೆ ಒಂದಕ್ಕೊಂದಕ್ಕೆ ಲಿಂಕ್ ಇರೋದ್ರಿಂದ there will be a coordination. Specific aims. The goals are decided by the top management. Plans, policies and goals are decided by top management. All efforts are put together to reach the common goal of the organization. Every department is given a target to be achieved. The efforts are directed towards achieving some specific aims. ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಕೂಡ ಟಾರ್ಗೆಟ್ನ ಫಿಕ್ಸ್ ಮಾಡೋದ್ರಿಂದ ಸೊ ಆಯಾ ಡಿಪಾರ್ಟ್ಮೆಂಟ್ನವರು ತಮ್ಮ ಟಾರ್ಗೆಟನ್ನು ಅಚೀವ್ ಮಾಡೋದ್ರಲ್ಲಿ ನಿರತರಾಗಿರ್ತಾರೆ. ಇಫ್ ದರ್ ಈಸ್ ನೋ ಡೆಫಿನೆಟ್ ಏಮ್ ದೆನ್ ದ ಎಫರ್ಟ್ಸ್ ವಿಲ್ ಬಿ ವೇಸ್ಟೆಡ್ ಇನ್ ಪರ್ಸೂಯಿಂಗ್ ಡಿಫರೆಂಟ್ ಏಮ್ಸ್. ಹಾಗಾಗಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಕೂಡ ಸ್ಪೆಸಿಫಿಕ್ ಏಮು ಫಿಕ್ಸ್ ಆಗಿದೆ. ಟೂಲ್ ಫಾರ್ ಮೆಷರಿಂಗ್ ಪರ್ಫಾರ್ಮೆನ್ಸ್. ಈ ಬಜೆಟರಿ ಕಂಟ್ರೋಲ್ ಇಂದ ಟಾರ್ಗೆಟ್ಸ್ ಫಿಕ್ಸ್ ಮಾಡಿ ಆಕ್ಚುಯಲ್ ಪರ್ಫಾರ್ಮೆನ್ಸ್ನ ಸ್ಟ್ಯಾಂಡರ್ಡ್ ಪರ್ಫಾರ್ಮೆನ್ಸ್ ಜೊತೆ ಕಂಪೇರ್ ಮಾಡೋದ್ರಿಂದ ಇಟ್ ಈಸ್ ವೆರಿ ಈಸಿ ಟು ಮೆಷರ್ ದಿ ಪರ್ಫಾರ್ಮೆನ್ಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ದೆನ್ ಎಕಾನಮಿ. ಸೊ ಹಿಯರ್ ದ ಪ್ಲಾನಿಂಗ್ ಆಫ್ ಎಕ್ಸ್ಪೆಂಡಿಚರ್ ವಿಲ್ ಬಿ ಸಿಸ್ಟಮ್ಯಾಟಿಕ್ ಅಂಡ್ ಸ್ಪೆಂಡಿಂಗ್ will be economy and the finances will be put to optimum use. Expenses na proper agi plan ಮಾಡ್ತಾರೆ, ಅದೇ ತರ ಖರ್ಚು ಮಾಡೋದನ್ನು ಕೂಡ ಪ್ರಾಪರ್ ಆಗಿ ಪ್ಲಾನ್ ಮಾಡೋದ್ರಿಂದ ಫೈನಾನ್ಸಸ್ ದು ಪ್ರಾಪರ್ ಯೂಸ್ ಆಗುತ್ತೆ. ಸೊ and these benefits, the benefits derived will be ultimately extended to the industry and to the nation as a whole. Determining weakness. The deviations in budgeted and actual performance will enable the determination of weak spots. ಇಲ್ಲಿ ಈ ಟಾರ್ಗೆಟ್ ರೀಚ್ ಆಗೋದ್ರಿಂದ ವ್ಯತ್ಯಾಸ ಆದರೆ, ಡಿವಿಯೇಷನ್ ಆದರೆ, ಸೊ ವೀಕ್ನೆಸಸ್ನ ಡಿಟರ್ಮೈನ್ ಮಾಡಲಿಕ್ಕೆ, ವೀಕ್ನೆಸಸ್ನ ತಿಳ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ದೆನ್ efforts are concentrated on those aspects where performance is less than the stipulated. ಎಲ್ಲಿ ಪರ್ಫಾರ್ಮೆನ್ಸ್ ಲೆಸ್ ಇರುತ್ತೆ ಅಂತ ಕಡೆ ಕಾನ್ಸಂಟ್ರೇಟ್ ಮಾಡ್ಬೋದು. ದೆನ್ ಕರೆಕ್ಟಿವ್ ಆಕ್ಷನ್ಸ್ ತಗೊಳ್ಬೋದು. ಸ್ಟ್ಯಾಂಡರ್ಡ್ ಇಂದ ಡಿವಿಯೇಷನ್ ಆದರೆ ಕರೆಕ್ಟಿವ್ ಮೆಷರ್ಸ್ನು ಕೂಡ ತಗೊಳ್ಬೋದು. ಇನ್ ದಿ ಆಬ್ಸೆನ್ಸ್ ಆಫ್ ಬಜೆಟರಿ ಕಂಟ್ರೋಲ್, deviations can be determined only at the end of the financial period. Then consciousness. It creates budget consciousness among employees. ಪ್ರತಿಯೊಬ್ಬ ಎಂಪ್ಲಾಯಿ ಕೂಡ ತನ್ನ ಟಾರ್ಗೆಟನ್ನು ಅಚೀವ್ ಮಾಡೋದ್ರಲ್ಲಿ ಯಾವಾಗಲೂ ಕಾನ್ಷಿಯಸ್ ಆಗಿರ್ತಾನೆ. ಯಾಕಂದರೆ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಆಗಿರುತ್ತೆ. ದೆನ್ ಎವ್ರಿಬಡಿ ನೋಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಡೂ ಆ್ಯಂಡ್ ಈ ಕಂಟಿನ್ಯೂಸ್ ವಿತ್ ದಿಸ್ ವರ್ಕ್. ತಾನು ಏನು ಅಚೀವ್ ಮಾಡಬೇಕು ಅಂಥೇಳಿ ಅದ್ರ ಮೇಲೆ ತನ್ನ ಪ್ರಯತ್ನವನ್ನು ಹಾಕ್ತಾ ಇರ್ತಾನೆ. ದೆನ್ ಇಟ್ ರೆಡ್ಯೂಸಸ್ ಕಾಸ್ಟ್ ಆಲ್ಸೋ. Every businessman try to reduce cost of production for increasing sales. He tries to have those combinations of products where profitability is more. ಯಾವ ಕಾಂಬಿನೇಷನ್ ಆಫ್ ಪ್ರಾಡಕ್ಟ್ಸ್ ಇಂದ ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ ಅಂತ ಪ್ರಾಡಕ್ಟ್ಸನ್ನ ಇಟ್ಕೊಳ್ತಾರೆ. ದೆನ್ ಇಂಟ್ರೊಡಕ್ಷನ್ ಆಫ್ ಇನ್ಸೆಂಟಿವ್ ಸ್ಕೀಮ್ಸ್. ಬಜೆಟರಿ ಕಂಟ್ರೋಲ್ ಸಿಸ್ಟಮ್ ಇರೋದ್ರಿಂದ ಏನಾಗುತ್ತೆ ಅಂದರೆ ಇದರಿಂದ the comparison of budgeted and actual performance will enable the introduction of or the use of incentive schemes. Then let us come to limitations of budgetary control. So despite many advantages, budgetary control system, there are some limitations also. Let us see those limitations. Uncertain future. So as we know, despite best estimates made for the future, predictions may not always come true. ನಾವೇನು ಪ್ರಿಡಿಕ್ಟ್ ಮಾಡ್ತೀವಿ ಎಲ್ಲ ಸಂದರ್ಭದಲ್ಲೂ ಕೂಡ ಅದು ಸತ್ಯ ಆಗೋದಿಲ್ಲ. ಯಾವತ್ತು ಫ್ಯೂಚರ್ ಈಸ್ ಆಲ್ವೇಸ್ ಅನ್ಸರ್ಟನ್, ಅನಿಶ್ಚಿತತೆಯಿಂದ ಕೂಡಿರುತ್ತೆ ಭವಿಷ್ಯ.
ಸೊ ಹಾಗಾಗಿ ನಾವೇನು ಕಂಡೀಷನ್ಸ್ನ ಅಸ್ಯೂಮ್ ಮಾಡ್ಕೊಂಡಿರ್ತೀವಿ, ಸೊ they may or may not prevail in future. So the change in future conditions upsets the budget. Budget revisions required. So due to uncertainty, ಕೆಲವು ಸಾರಿ ಬಜೆಟ್ ಟಾರ್ಗೆಟ್ಸನ್ನು ರಿವೈಸ್ ಮಾಡಬೇಕಾಗತ್ತೆ. ಮೇ ಬಿ ಡ್ಯೂ ಟು that is the required amount of raw materials may or may not, that organization may or may not get the required amount of raw materials or labor or any other any other expense amount for any other expenses. Discourages efficient persons. Budgetary control system targets are given to every person in the organization. Usually the tendency of in common is to achieve targets only. There may be some efficient persons who can exceed the targets, but they will also feel contented by reaching the targets. ಆ ಕೊಟ್ಟಿರೋ ಟಾರ್ಗೆಟ್ ಅನ್ನು ಅಚೀವ್ ಮಾಡಿ ಅಷ್ಟಕ್ಕೆ ತೃಪ್ತಿನ ಪಡ್ಕೊಳ್ತಾರೆ. Then problem of coordination. Success of budgetary control depends upon the coordination among different departments. The performance of one department affects the results of other departments. To overcome the problem of coordination, a budgetary officer is needed. Budgetary officer na appoint ಮಾಡ್ಕೊಳ್ಬೇಕಾಗತ್ತೆ, but it may not be possible for every concern to appoint budgetary officer. Conflict among different departments. Budgetary control may lead to conflicts among different departments. Every department head worries for his department goals without thinking of business goal, and he tries to get maximum allocation for his department. Tama department ಗೆ maximum allocation of funds ಬೇಕು ಅಂತ ಕೇಳ್ಕೊಳ್ತಾರೆ. Then success of budgetary control depends upon the support of top management. If there is a lack of support from top management, then this system will collapse. So top management support ಇರಲಿಲ್ಲ ಅಂದರೆ ಈ ಸಿಸ್ಟಮು ಕೊಲ್ಯಾಪ್ಸ್ ಆಗುತ್ತೆ. So this is all about what is budget, budgeting, budgetary control, what are its objectives, merits, then limitations of budgetary control. Thank you, one and all.